ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಆಫ್ಟರ್ನೂನ್, ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ವಿಡಿಯೋನ ಚಾಲೂ ಮಾಡೀನಿ. ಇವಾಗ ಟೈಮ್ 2 ಗಂಟೆ ಆಗಕ್ಕೆ ಬಂದದ. ಇವಾಗ ಈ ಲಾಗ್ನಲ್ಲಿ ಏನಪ್ಪ ಅಂದ್ರೆ ಇವತ್ತು ಥೋಡೆ ಡಿಮಾರ್ಟ್ಗೆ ಹೋಗ್ಬೇಕಲ್ಲ, ಶಾಪಿಂಗ್ ಮಾಡಬೇಕಿದೆ. ಏನೆಲ್ಲ ತೊಗೋತೀನಿ ನಿಮ್ಗೆ ತೋರಿಸ್ತೀನಿ. ಇವತ್ತು ವೇಟ್ಗೆ ಆಗೋದು ಪೌಡರ್ ಖಾಲಿ ಆಗ್ಯದ, ಅದ್ರ ಜೊತೆ ಕೆಲವೊಂದು ಶಾಪಿಂಗ್ ಅದ, ಅದನ್ನು ಇವತ್ತು ಶಾಪಿಂಗ್ ಮಾಡೋಣ. ಫಸ್ಟ್ ಸ್ಕೂಲಿಗೆ ಹೋಗಿ ನನ್ನ ಸಣ್ಣ ಮಗನಿಗೆ ದಸರಾಗೆ ತೊಗೊಂಡು ಡಿಮಾರ್ಟ್ಗೆ ಹೋಗೋ ಪ್ಲ್ಯಾನ್. ಅವನಿಗೆ ಸ್ಕೂಲಿಗೆ ತೊಗೊಂಡು ಅವನಿಗೆ ರಿಸೀವ್ ಮಾಡಿಕೊಂಡು ಡಿಮಾರ್ಟ್ಗೆ ಹೋಗಬೇಕು. ಈ ಬ್ಯಾಗ್ ಜಿಪ್ ಹಾಳಾದರೂ ಸುನಿ ಈ ಬ್ಯಾಗ್ ಬಿಡೋಕ್ಕಾಗೋಲ್ದು. ಫುಲ್ ಕಂಫರ್ಟೇಬಲ್ ಅನ್ನಿಸ್ತು ನನಗಿದೆ ಬ್ಯಾಗ್ ಅಂದರೆ. ಮತ್ತು ಬೇರೆ ಎಷ್ಟೋ ಬ್ಯಾಗ್ ತೊಗೊಂಡ್ರು ಅದು ಯಾವುದು ನನಗೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ಈ ಬ್ಯಾಗ್ ಮಾತ್ರ ನನಗೆ ಫುಲ್ ಕಂಫರ್ಟೇಬಲ್ ಬ್ಯಾಗ. 3-4 ವರ್ಷದಿಂದ ಇದೇ ಬ್ಯಾಗ್ನ ಯೂಸ್ ಮಾಡಾತೀನಿ. ಈ ಬ್ಯಾಗ್ ಅಂತೂ ಬಿಡೋಕ್ಕೆ ಆಗೋಲ್ದು. ಒಂದು ವಾರದಿಂದ ಜಿಪ್ ಕೂಡ ಖರಾಬ್ ಆಗಿತ್ತು. ಹಾಗೆ ಹಿಂಗೆ ಮಾಡಿ ಅದಕ್ಕೆ ರಿಪೇರ್ ಮಾಡೀನಿ. ಈಗ ಚಲೋ ಆಗ್ಯದ. ಆದರೆ ಈ ಬ್ಯಾಗ್ ಮಾತ್ರ ಬಿಡೋಕ್ಕಾಗೋಲ್ದು, ಅಷ್ಟು ಕಂಫರ್ಟೇಬಲ್ ಅನಿಸೆ ನನಗೆ. ಅದೊಂದು ಬ್ಯಾಗ್ ಹೆಂಗಾರ ಮಾಡಿ ಅಂಥದ್ದು ಇನ್ನೊಂದು ಹೊಸ ಬ್ಯಾಗ್ ತೊಗೋಬೇಕಾಗ್ಯದ. ನೋಡೋಣ ಯಾವಾಗ ಟೈಮ್ ಸಿಗ್ತದ ತೊಗೋತೀನಿ. ಸ್ಕೂಲಿಗೆ ಹೋಗಿ ದಸರಾನ ರಿಸೀವ್ ಮಾಡಿಕೊಂಡು ಡಿಮಾರ್ಟ್ಗೆ ಬಂದೀನಿ. ಇವಾಗ ಡಿಮಾರ್ಟ್ಗೆ ಬಂದೀವಿ. ಇವಾಗ ಒಳಗಡೆ ಹೋಗಿ ಏನೆಲ್ಲ ಐಟಮ್ ಬೇಕು ಅದನ್ನು ತೊಗೋಬೇಕು. ಸಣ್ಣ ಮಕ್ಕಳಿಗಂತೂ ಡಿಮಾರ್ಟ್ಗೆ ಕರ್ಕೊಂಡು ಬರಲೇಬಾರ್ದು. ಹುಡುಗರಿಗಂತಲೇ ಈ ಥರ ಸೈಕಲ್ ತೊಗೊಳ್ಳಿ ಅಂತ ಇಟ್ಟಿರ್ತಾರೆ. ತುಂಬ ಅಂದರೆ ತುಂಬಾ ಸಣ್ಣ ಮಕ್ಕಳು ಕಿರಿಕಿರಿ ಅಂದರೆ ತುಂಬಾ ಕಿರಿಕಿರಿ ಮಾಡ್ತಾರೆ. ನನ್ನ ಮಗನೂ ಹಾಗೆ ಸೈಕಲ್ ಅಂತೂ ಬಿಡೋಕ್ಕೆ ತಯಾರಿದ್ದಿಲ್ಲ. ಅವನು ನಾ ಶಾಪಿಂಗ್ ಮಾಡೋ ತನಕ ಸೈಕಲ್ ಬಳಿನೇ ಇದ್ದ. ಇವಾಗ ಡಿಮಾರ್ಟ್ಗೆ ಹೋಗಿ ಬಂದೀವಿ. ಡಿಮಾರ್ಟ್ಗೆ ನಾನು ನನ್ನ ಮಗ ಇಷ್ಟು ಶಾಪಿಂಗ್ ಮಾಡೀವಿ. ಏನೇನು ಮಾಡೀವಂತ ತೋರಿಸ್ತೀನಿ. ಡಿಮಾರ್ಟ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿ ಏನೂ ತೋರ್ಸೋಕ್ಕೂ ಆಗಲಿಲ್ಲ. ಮತ್ತು ವೇಟ್ ಗೈನ್ ಬಗ್ಗೆ ಹಿಂದಕ್ಕೆ ವಿಡಿಯೋ ಹಾಕಿದ್ದೀನಿ. ಅದಕ್ಕೆ ಯಾವುದೇ ಐಟಮ್ ಬೇಕಂತೂ ಈಗ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನನ್ನ ಮಗನಿಗಂತರೂ ದಮ್ಮೆ ಇಲ್ಲ, ಯಾವಾಗ ಮಮ್ಮಿ ತೆಗಿತಾಳೆ ಯಾವಾಗ ತೋರಿಸ್ತಾಳೆ ಅಂತ ಮಾಡತ್ತಾನ. ತೋರಿಸ್ತೀನಿ. ಮತ್ತು ವೇಟ್ ಗೈನ್ ಬಗ್ಗೆ ಏನೇನು ಐಟಮ್ ತೊಗೊಂಡಿನಿ ಅದನ್ನು ಕೂಡ ನಿಮಗೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನನ್ನ ಮಗನಿಗೆ ಬಿಸ್ಕಿಟ್ ಫೇವ್ರೇಟ್ ಬಿಸ್ಕಿಟ್ ಇಲ್ವಾ ಇದು ನನ್ನ ಮಗನಿಗೆ ಬಿಸ್ಕಿಟ್ ತೊಗೊಂಡಿನಿ. ಮತ್ತು ಇದು ಯಾರ್ದು? ಇದು ನನ್ನ ಮಗನಿಗೆ ಕೇಕ್. ಮತ್ತು ಇದು ಯಾರ್ದು? ಇದು ಸೋನ್ ಪಾಪಡಿ. ನಿಂದ್ರವತ್ತು ಮಗ ಇದು ಸೋನ್ ಪಾಪಡಿ ಗಾತ್ಕೊಂಡು. ಇದು ಸೋನ್ ಪಾಪಡಿ ನಂದು. ಭಾಳ ದಿನದಿಂದ ಸೋನ್ ಪಾಪಡಿ ತಿನ್ನಂಗೆ ಅನ್ಸತ್ತೆ. ಡಿಮಾರ್ಟ್ಗೆ ಹೋದಾಕ್ರಮ್ಮ ಸೋನ್ ಪಾಪಡಿ ಎತ್ಕೊಂಡು ಬರ್ತೀನಿ. ಯಾರಿಗೂ ಗೊತ್ತಿಲ್ಲ, ಮಕ್ಕಳು ಸೋನ್ ಪಾಪಡಿ ತಿನ್ನಂಗೆ ಅನ್ಸತ್ತದ. ಅದಕ್ಕೆ ಡಿಮಾರ್ಟ್ಗೆ ಹೋದಾಕ್ರಮ್ಮ ಒಂದು ಸೋನ್ ಪಾಪಡಿ ತರ್ತಾ ಇರ್ತೀನಿ. ಮತ್ತು ಅದಾದ ಬಳಿಕ ನನ್ನ ಮಗಂದು ಪಾಪಡ ನನ್ನ ಮಗಂದು. ಮತ್ತು ಒಂದು ಕೇಕ್. ಇದ್ಯಾರ್ದು? ಇದನ್ನು ನನ್ನ ಮಗಂದೇ ಅಂತ. ಅವ್ರ ಅಣ್ಣಂದು ನಂದು ಏನಿಲ್ಲ, ಎಲ್ಲ ಒಂದೇ. ಮತ್ತು ಅದಾದ ಬಳಿಕ ಇವಾಗ ನನ್ನ ಮಗನಿಗೊಂದು ನನಗೊಂದು ಚೋಕೋಬಾರ್ ತೊಗೊಂಡಿವಿ. ಇತ್ತಿನ ನಡಿ ಚೋಕೋಬಾರ್ ತಿನ್ನಿ. ಇದಾದ ಬಳಿಕ ಕಣ್ಣ ಮುಚ್ಚಲೆ ಬಿಸ್ಕೆಟ್ ಹೈಡ್ ಸಿಕ್ ಬಿಸ್ಕಿಟ್. ಇದಕ್ಕೆ ಕಣ್ಣ ಮುಚ್ಚಲೆ ಬಿಸ್ಕಿಟ್ ಅಂತಾರಂತೆ. ನನಗೆ ಮೊನ್ನೆ ಒಂದು ರೀಲ್ಸ್ ನೋಡೋದಕ್ಕೆ ಗೊತ್ತಾಗೋದು ಇದಕ್ಕೆ ಕಣ್ಣ ಮುಚ್ಚಲೆ ಬಿಸ್ಕಿಟ್ ಅಂತಾರಂತೆ. ಇದು ಬಿಸ್ಕಿಟ ಅವತ್ತಿನ ಹಿಡ್ಕೊಂಡು ಬಿಸ್ಕಿಟ್ ಭಾಳ ಇಷ್ಟ ಆಗಿದೆ ನನಗೆ. ಚಾದಾಗ ತಿನ್ನೋಕೆ ಭಾಳ ಟೇಸ್ಟ್ ಬರ್ತದೆ ಬಿಸ್ಕಿಟ. ಇದಾದ ಬಳಿಕ ನನ್ನ ಮಕ್ಕಳಿಗೆ ಹಾರ್ಲಿಕ್ಸ್. ಇದಾಡ್ಬೇಕು. ಈಗ ಮುಂದಿನ ಒಂದು ವಿಡಿಯೋದಲ್ಲಿ ಶೇಂಗಾ ಹೋಳಿಗೆ ಮಾಡ್ಬೇಕಂತ ಅನ್ನತ್ತೀನಿ. ಅದಕ್ಕೆ ಐಟಮ್ ತೊಗೊಂಡಿನಿ. ಇದು ಶೇಂಗಾ ಹೋಳಿಗೆ, ಇದು ಒಂದು ಬೆಲ್ಲ ಮತ್ತು ಎಳ್ಳು, ಆಮೇಲೆ ಇಲಾಚಿ. ಇಷ್ಟು ಶೇಂಗಾ ಹೋಳಿಗೆ ತೊಗೊಂಡಿನಿ. ಆಮೇಲೆ ಇದಿಷ್ಟು ಶೇಂಗಾ ಹೋಳಿಗೆ, ಶೇಂಗಾ ಇಷ್ಟು. ವೇಟಿಗೆ ಮತ್ತು ಚಿಯಾ ಸೀಡ್ಸ್
ಇದನ್ನು ನಾ ಏನು ಮಿಲ್ಕ್ ಶೇಕ್ ಮಾಡ್ತೀನಲ್ಲ ವೇಟ್ ಗೇನ್ದು ವೇಟ್ ಜಾಸ್ತಿ ಆಗ್ಬೇಕಂತ ಏನು ಮಾರ್ನಿಂಗ್ ಮಿಲ್ಕ್ ಶೇಕ್ ಮಾಡ್ತೀನಲ್ಲ ಅದ್ರೊಳಗಡೆ ಇದನ್ನು ನೆನೆ ಇಟ್ಟು ಆ ಮಿಲ್ಕ್ ಶೇಕ್ನಾಗ ಹಾಕೊಂಡು ಕುಂತ್ರೆ ನಮ್ಮ ಬಾಡಿಯಲ್ಲಿ ಇರೋದು ಹೀಟೂ ಕಮ್ಮಿ ಆಗ್ತದಂತ ಇದೊಂದು ತೊಗೊಂಡಿನಿ. ವೇಟ್ ಗೇನ್ ಐಟಮ್ಸ್ ಕಾಜು, ಬಾದಾಮ್, ಖರ್ಜೂರ, ಆಮೇಲೆ ಪಿಸ್ತಾ, ಗ್ರೀನ್ ಪಿಸ್ತಾ, ಇದಿಷ್ಟು ಪಿಸ್ತಾ ಇಷ್ಟು ವೇಟ್ಗೆಯಿಂದ ಹಾಕಿದ್ದು. ಇದ್ರಾಗ ಮತ್ತು 1/2 kg ಬೆಲ್ಲ ಮಿಕ್ಸ್ ಮಾಡ್ತೀನಿ. ಬೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಡ್ತೀನಿ. ಇದಿಷ್ಟು ವೇಟ್ಗೆಂದು ಇದು ಬಿಲ್. ಇದಿಷ್ಟು ಡಿಮಾರ್ಟ್ ಶಾಪಿಂಗ್ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಶೇಂಗಾ ಹೋಳಿಗೆ ಮಾಡೋದು ಅನ್ಸತ್ತದ. ನೋಡೋಣ ಮುಂದಿನ ವ್ಲಾಗ್ ಯಾವ ವಿಡಿಯೋ ಬರ್ತದಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಮಾಡು.